ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗ್ರಾಮ ಘಟಕ ಕೋಟು ಮಚ್ಗಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಬೃಹತ್ ಪ್ರತಿಭಟನೆಗೆ ಪರಮಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ನಂದಿವರಿಮಠ ಹಾಗೂ ಪರಮಪೂಜ್ಯ ಶ್ರೀ ಗಂಗಾಧರಯ್ಯ ಶಾಂತಲಿಂಗ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ರೈತ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದರು. ಹೋರಾಟದಲ್ಲಿ ಪಾಲ್ಗೊಂಡ ಸಾವಿರಾರು ರೈತರು ಹಾಗೂ ಮಹದಾಯಿ ಹೋರಾಟಗಾರರು ಜೋಡೆತ್ತು ಚಕ್ಕಡಿಗಳ ಮೂಲಕ ಗದಗ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದರು. ರೈತರ ಒತ್ತಡಕ್ಕೆ ಮಣಿದ ಜಿಲ್ಲಾಧಿಕಾರಿಯವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ರೈತರ ಬಳಿ ಕ್ಷಮೆಯಾಚಿಸಿದರು. ಮನವಿ ನೀಡಲು ಬಂದ ರೈತರ ಮೇಲೆ ದರ್ಪ ತೋರಿದ್ದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗದಗ ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಹೆಚ್ ಬಾಬರಿ ಅವರು ಮಾತನಾಡಿ, ಸ್ವಾಮೀಜಿಗಳ ಆಶೀರ್ವಾದ ಮತ್ತು ರೈತರ ಶಕ್ತಿಯಿಂದಲೇ ಇಂದು ನಮಗೆ ಜಯ ಸಿಕ್ಕಿದೆ. ಪ್ರಸ್ತುತ ಮುಂಗಾರು ಹಂಗಾಮಿನ ಬೆಳೆ ಹಾನಿಗೆ ತಕ್ಷಣ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ರೈತರಿಗೆಲ್ಲ ಬೆಳೆ ಹಾಳಾಗಿ ರೈತರ ಬೆಳೆ ಹಾಳಾಗವು, ಆ ಬೆಳೆ ಪರಿಹಾರ ಹಾಕ್ಬೇಕು. ಆಮೇಲೆ ಒಂದು ಅದ್ರ ಜೊತೆಲ್ಲ ಸಾಲ ಮನ್ನಾ ಮಾಡ್ಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗೆ ಕಳೆದ ತಿಂಗಳದ ಮನವಿ ಸಲ್ಲಿಸಿದ್ವಿ ಒಂದು 2 ವಾರದಿಂದ. ಆದ್ರೆ ಅವ್ರು ಏನೈತಿ ಉಡೇಪ ಉತ್ತರ ಕೊಟ್ರು. ಆಮೇಲೆ ಕೋರ್ಟ್ ರೈತರಿಗೂ ಅಲ್ಲಿ ಬೆಳೆ ಪರಿಶೀಲನೆ ಹೋದಾಗ ಅವ್ರಿಗೆ ಸತ್ಯ ಉಡೇಪ ಉತ್ತರ ಕೊಟ್ರು. ಇವತ್ತೆಲ್ಲ ರೈತ ಮುಖಂಡರು ಬಂದು ಒಂದು ಜಿಲ್ಲಾಡಳಿತ ಮುಂದೆ ಪ್ರತಿಭಟನೆ ಮಾಡಿ ಅವರಿಂದ ಸರ್ಕಾರಕ್ಕೆ ಅತ್ಯುತ್ತತೆ ಕೊಡುವಂತ ವಿಚಾರ. ಪ್ರತಿಭಟನೆಯ ತೀವ್ರತೆಯನ್ನ ನೋಡಿದ ಜಿಲ್ಲಾಧಿಕಾರಿಯವರು ಸ್ಥಳಕ್ಕೆ ಬಂದು ರೈತ ಮುಖಂಡರು ಹಾಗೂ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮನವಿ ನೀಡಲು ಬಂದ ರೈತರೊಂದಿಗೆ ಸರಿಯಾಗಿ ವರ್ತಿಸದಕ್ಕೆ ಕ್ಷಮೆಯನ್ನ ಕೋರುತ್ತೇನೆ. ನಿಮ್ಮ ಎಲ್ಲ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಶೀಘ್ರ ಬಗೆಹರಿಸಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಏನು ಇವತ್ತು ಒಂದು ಜಿಲ್ಲಾಧಿಕಾರಿಗಳ ವಿರುದ್ಧ ಬೃಹತ್ ಒಂದು ಹೋರಾಟವನ್ನು ನಮ್ಮ ಇಡೀ ಜಿಲ್ಲಾ ರೈತ ಸಂಘದ ಮುಖಂಡರು ಎಲ್ಲರೂ ಸೇರಿ ಒಂದು ಏನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಡಿಸಿ ಅವರಿಗೆ ಒಂದು ನಮ್ಮ ರೈತ ಸಂಘದ ಶಕ್ತಿ ಏನು ಎಂಬುದನ್ನು ನಾವು ಎತ್ತಿ ತೋರಿಸಿದ್ದೇವೆ. ಡಿಸಿ ಅವರು ಏನಪ್ಪಾ ಅಂದ್ರೆ ಇಂದು ನಮ್ಮ ರೈತ ಸಂಘದ ಮುಖಂಡರು ನಮ್ಮ ಬೆಳೆ ಹಾನಿಯಾಗಿದೆ, ಇಂದಿನ ವರ್ಷ ಬೆಳೆ ವಿಮೆ ಬಂದಿಲ್ಲ ಅಂತಂದು ಏನೋ ಒಂದು ಮನವಿ ಕೊಡಕ್ಕೆ ಹೋದಾಗ ಡಿಸಿ ಅವರು ದರ್ಪದಿಂದ ಮಾತಾಡಿದ್ರು. ಆ ದರ್ಪದಿಂದ ಮಾತಾಡಿದ ಕಾರಣ ಇವತ್ತು ರೈತ ಶಕ್ತಿ ಗದಗ ಜಿಲ್ಲೆಯಲ್ಲಿ ಏನು ಎಂಬುದನ್ನು ನಾವು ಎಲ್ಲಾ ರೈತ ಸಮುದಾಯದವರು ತೋರಿಸಿಕೊಟ್ಟಿದ್ದೇವೆ ಸರ್. ಸ್ವಾಮೀಜಿಗಳ ಆಶೀರ್ವಚನ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಮತ್ತು ಪರಮ ಪೂಜ್ಯ ಶ್ರೀ ಗಂಗಾಧರಯ್ಯ ಶಾಂತಲಿಂಗ ಮಹಾಸ್ವಾಮಿಗಳು ರೈತನೇ ದೇಶದ ಬೆನ್ನೆಲುಬು, ರೈತರ ಸಂಕಷ್ಟಕ್ಕೆ ಸ್ಪಂದಿಸದಿದ್ದರೆ ದೇಶ ಉಳಿಯುವುದಿಲ್ಲ, ಸರ್ಕಾರ ಕೂಡಲೇ ರೈತರ ಬೇಡಿಕೆಯನ್ನ ಈಡೇರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೋಟು ಮಚ್ಗಿ ಗ್ರಾಮ ಘಟಕದ ಅಧ್ಯಕ್ಷ ಹುಚ್ಚಿರಪ್ಪ ಬಡೇಗೇರ, ಪಾಲಾಕ್ಷಯ್ಯ ಬಳಗೇರಮಠ, ಮಲ್ಲಪ್ಪ ರಮಾಣೆ, ಸಂತೋಷ್ ಮುತ್ತಾಳ, ಮುನಿಯಪ್ಪ ಶಿಂಗಾಲ್ಕೆರೆ, ಮುತ್ತಪ್ಪ ಜಗ್ಗಲ, ಶಿವರಾಜ್ ವಂಟೇಲಿ, ಮಾದೇಗೌಡ ಸಂಕನಗೌಡರ್, ಪರಪ್ಪ ಕಡಗದ, ವೀರಪ್ಪ ಕಂಬಳಿ, ರೇಣಕಪ್ಪ ಕಿನ್ನಾಳ್, ಬಾಬು ದಿವಟಿ, ಜಗದೇಶ್ ಮಳ್ಳನವರ್ ಸೇರಿದಂತೆ ನೂರಾರು ರೈತರು, ಕೂಲಿ ಕಾರ್ಮಿಕರು ಮತ್ತು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಗದಗ.